ಹಾಯ್ ಫ್ರೆಂಡ್ಸ್, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ ನಾಟ್ ಪ್ರಮೋಟೆಡ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ನಾವು ಪ್ರಮೋಟ್ ಮಾಡುವುದು ಹೇಗೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಆಲ್ ಎಂಬ ಆಪ್ಷನ್ ಕಾಣುತ್ತೆ. ಆ ಒಂದು ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಸ್ಯಾಟ್ಸ್ಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ನಾಟ್ ಪ್ರಮೋಟೆಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಪ್ರಮೋಟ್ ಮಾಡೋದಕ್ಕಿಂತ ಮೊದಲು ಇಂತಹ ವಿದ್ಯಾರ್ಥಿಗಳಿಗೆ ನಾಟ್ ಪ್ರಮೋಟೆಡ್ ಏಕೆ ಬರುತ್ತೆ ಎಂಬುದನ್ನು ಮೊದಲು ನೋಡೋಣ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 2019-20 ಸಾಲಿನಲ್ಲಿ ಸಿಸ್ಟಮ್ಮೇ ಈ ಸಲ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಮಾಡಿದೆ. ನಾವ್ಯಾರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಮಾಡಿಲ್ಲ. ಆದರೂ ಕೂಡ ಕೆಲವರಿಗೆ ನಾಟ್ ಪ್ರಮೋಟೆಡ್ ಅಂತ ಇದೆ. ಇಲ್ಲಿ ಇದಕ್ಕೆ ಕಾರಣ, ಮೊದಲನೇ ಕಾರಣ ಏನಪ್ಪ ಅಂತಂದರೆ, ನೀವು ವಿದ್ಯಾರ್ಥಿಗಳಿಗೆ CCE ರಿಸಲ್ಟ್ಗೆ ಸಂಬಂಧಿಸಿದಂತೆ ಅಂದರೆ FA1, FA2, FA3, FA4, SA1, SA2 ಈ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ಒಂದು ಎಕ್ಸಾಮ್ ಗ್ರೇಡನ್ನು ನೀವು ಆಬ್ಸೆಂಟೀಸ್ ತೋರಿಸಿದ್ರೆ, ಅಂದರೆ ಗ್ರೇಡ್ ಫಿಲ್ ಮಾಡದೇ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ನಾಟ್ ಪ್ರಮೋಟೆಡ್ ಅಂತೇಳಿ ಇರುತ್ತೆ. ಈ ರೀತಿ ಇಂತಹ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಲ್ಲಿ ಏನಾದರೂ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ನೀವು ಗ್ರೇಡ್ಸನ್ನು ಫಿಲ್ ಮಾಡಿ ಪ್ರಮೋಷನನ್ನು ಕೊಡಬಹುದು. ನೆಕ್ಸ್ಟ್, ನಾಟ್ ಪ್ರಮೋಟೆಡ್ಗೆ ಎರಡನೇ ಕಾರಣ. ಈಗಾಗಲೇ ನಿಮಗೆ ಗೊತ್ತಿದೆ, 2019 ಮತ್ತು 20 ಸಾಲಿನಲ್ಲಿ ಸಿಸ್ಟಮ್ಮೇ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪ್ರಮೋಷನ್ ಮಾಡಿದೆ. ಹೀಗೆ ಪ್ರಮೋಷನ್ ಮಾಡಿದಂತಹ ವಿದ್ಯಾರ್ಥಿಗಳನ್ನು ನಾವು 2020-21 ಸಾಲಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿಕೊಳ್ಳಬೇಕಾಗಿತ್ತು. ಬಟ್ ಇಲ್ಲಿ ಕೆಲವು ಶಿಕ್ಷಕರು ಈ ರೀತಿ ಅಡ್ಮಿಷನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಥವಾ TCಯನ್ನು ಕೊಡಲು ರೋಲ್ ಬ್ಯಾಕ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಕೆಲವರು ರೋಲ್ ಬ್ಯಾಕನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಪ್ರಮೋಷನ್ ಆದಂತಹ ವಿದ್ಯಾರ್ಥಿಗಳನ್ನು ನಾವು ಯಾವಾಗ ರೋಲ್ ಬ್ಯಾಕ್ ಮಾಡ್ತೀವೋ ಅವರು ನಾಟ್ ಪ್ರಮೋಟೆಡ್ ಲಿಸ್ಟ್ಗೆ ಬರ್ತಾರೆ. ಹಾಗೂ ಇನ್ ಕೆಲವರು ರೋಲ್ ಬ್ಯಾಕ್ ಮಾಡಬೇಕಾದ್ರೆ ರೋಲ್ ಬ್ಯಾಕ್ ರೀಸನ್ ಟು ಡಿಟೈನ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಡಿಟೈನ್ ಮಾಡಿಬಿಟ್ಟಿದ್ದಾರೆ. ಇಂತಹ ಒಂದು ಡಿಟೈನ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ನಾಟ್ ಪ್ರಮೋಟೆಡ್ ಲಿಸ್ಟ್ಗೆ ಬರ್ತಾರೆ. ಸರಿ, ಹೀಗೆ ನಾಟ್ ಪ್ರಮೋಟೆಡ್ ಲಿಸ್ಟ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಈಗ ಹೇಗೆ ಪ್ರಮೋಟ್ ಮಾಡಬೇಕು ಎಂಬುದನ್ನು ಈಗ ಮುಂದೆ ನೋಡೋಣ. ಬಟ್ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಸರಿ, ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಮೊದಲನೇದಾಗಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಪ್ರಮೋಷನ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತೇಳಿ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳದೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಕಾಡೆಮಿಕ್ ಇಯರ್ 2019 and 20 ಇರುತ್ತೆ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಇಲ್ಲಿ ಪ್ರಮೋಟಲ್ಲಿ ನೋಡಿ ಒಬ್ಬ ವಿದ್ಯಾರ್ಥಿಗೆ ಪ್ರಮೋಟೆಡ್ ಆಗಿದೆ, ಬಟ್ ಮತ್ತೊಂದು ವಿದ್ಯಾರ್ಥಿಗೆ ನಾಟ್ ಪ್ರಮೋಟೆಡ್ ಅಂತ ಇದೆ. ಇಲ್ಲಿ ನಾವು ಪ್ರಮೋಷನ್ ಡೀಟೇಲ್ಸಲ್ಲಿ ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗೆ ನಾಟ್ ಪ್ರಮೋಟೆಡ್ ಅಂತ ಇದೆ. ಇಲ್ಲಿ ಯಾಕೆ ವಿದ್ಯಾರ್ಥಿಗೆ ನಾಟ್ ಪ್ರಮೋಟೆಡ್ ಇದೆ, ಈ ಒಂದು ವಿದ್ಯಾರ್ಥಿಯ ಸ್ಟೇಟಸ್ ಏನು ಎಂಬುದನ್ನು ಮೊದಲು ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಸ್ಟೇಟಸನ್ನು ತಿಳ್ಕೊಬೇಕಾದ್ರೆ ಈ ಮಗುವಿನ ಎನ್ರೋಲ್ಮೆಂಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್, ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಮೇಲ್ಗಡೆ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಡಿಟೈನ್ಡ್ ಅಂತಿದೆ. ಅಂದರೆ ಈ ವಿದ್ಯಾರ್ಥಿಯನ್ನು ಡಿಟೈನ್ ಮಾಡಿದ್ದಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ ಸ್ಟೇಟಸ್, ಈ ಒಂದು ಸ್ಟೂಡೆಂಟ್ ಸ್ಟೇಟಸ್ ಆಧಾರದ ಮೇಲೆ ನಾವು ಈ ವಿದ್ಯಾರ್ಥಿಗೆ
ಪ್ರಮೋಷನ್ನ ಕೊಡಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಡಿಟೈನ್ಡ್ ಇದ್ರೆ ಏನು ಮಾಡಬೇಕು ಅಥವಾ ಅಡ್ಮಿಷನ್ ಥ್ರೂ TC ಇದ್ರೆ ಏನು ಮಾಡಬೇಕು ಎಂಬುದನ್ನು ಈಗ ನೋಡೋಣ. ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಡಿಟೈನ್ಡ್ ಇದ್ರೆ ನಾವು ಮೊದಲು ರೋಲ್ ಬ್ಯಾಕ್ ಮಾಡಿಕೊಳ್ಳಬೇಕಾಗತ್ತೆ. ಹಾಗಾದರೆ ರೋಲ್ ಬ್ಯಾಕ್ ಮಾಡೋದು ಹೇಗೆ ಅಂತೇಳಿ ಮೊದಲು ನೋಡೋಣ. ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ರೋಲ್ ಬ್ಯಾಕ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಆ ಒಂದು ಮಗುವಿನ ಅಂದರೆ ನಾಟ್ ಪ್ರಮೋಟೆಡ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಯ ಒಂದು ಎನ್ರೋಲ್ಮೆಂಟ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಹೀಗೆ ಎನ್ರೋಲ್ಮೆಂಟ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ವಿದ್ಯಾರ್ಥಿಗೆ ಸಂಬಂಧಿಸಿದ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಕರೆಂಟ್ ಸ್ಟೇಟಸ್ ಸ್ಟೂಡೆಂಟ್ ಈಸ್ ಇನ್ 2019-20 ಡಿಟೈನ್ಡ್ ಸ್ಟೇಜ್ ಅಲ್ಲಿದ್ದಾನೆ. ಆಫ್ಟರ್ ರೋಲ್ ಬ್ಯಾಕ್ ಏನಾಗ್ತಾನೆ, ರೋಲ್ ಬ್ಯಾಕ್ ಕೊಟ್ಟಾಗ ಆಫ್ಟರ್ ರೋಲ್ ಬ್ಯಾಕ್ ಸ್ಟೂಡೆಂಟ್ ವಿಲ್ ಬಿ ಇನ್ 19-20 ಅಡ್ಮಿಟೆಡ್ ಸ್ಟೇಜ್ಗೆ ಬರ್ತಾನೆ ಅಂತೇಳಿ ಇಲ್ಲಿ ರೀಸನ್ ಕೂಡ ತೋರಿಸ್ತಾ ಇದೆ, ಸ್ಟೇಟಸ್ ತೋರಿಸ್ತಾ ಇದೆ. ಇಲ್ಲಿ ರೋಲ್ ಬ್ಯಾಕ್ ರೀಸನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬೈ ಮಿಸ್ಟೇಕ್ಲಿ ಡಿಟೈನ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೋಲ್ ಬ್ಯಾಕ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ರೋಲ್ ಬ್ಯಾಕ್ ಸ್ಟೂಡೆಂಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ 2019-20 ಡಿಟೈನ್ಡ್ ಸ್ಟೂಡೆಂಟ್ ರೋಲ್ ಬ್ಯಾಕ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಅಂದರೆ ಈಗ ಡಿಟೈನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ನಾವು ವಾಪಸ್ ತಂದಿದ್ದೀವಿ. ಹೀಗೆ ಡಿಟೈನ್ ಆಗಿ ನಾಟ್ ಪ್ರಮೋಟೆಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಸ್ಟೇಟಸ್ ಡಿಟೈನ್ಡ್ ಆಗಿದ್ದರೆ ಮೊದಲು ರೋಲ್ ಬ್ಯಾಕ್ ಮಾಡಿಕೊಳ್ಳಬೇಕಾಗತ್ತೆ. ರೋಲ್ ಬ್ಯಾಕ್ ಮಾಡಿಕೊಂಡ ಮೇಲೆ ಹಾಗೂ ಸ್ಟೇಟಸ್ ಡಿಟೈನ್ ಇಲ್ಲದೆ ಸ್ಟೇಟಸ್ ಅಡ್ಮಿಷನ್ ಥ್ರೂ TC ಎಂಬ ಸ್ಟೇಟಸ್ ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕು. ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ CC ರಿಸಲ್ಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ CC ರಿಸಲ್ಟ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಸುಮಾರಷ್ಟು ಆಪ್ಷನ್ ಕಾಣುತ್ತೆ. ಇಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಅಂತೇಳಿ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಇಲ್ಲಿ ಅಕಾಡೆಮಿಕ್ ಇಯರ್ 2019-20 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಮ್ ಆ ಒಂದು ಮಗುವಿನ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಸ್ಟ್ಯಾಂಡರ್ಡ್ ಆ ಮಗುವಿನ ಸ್ಟ್ಯಾಂಡರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್, ಇಲ್ಲಿ ಎಕ್ಸಾಮಲ್ಲಿ SA2 ಒಂದು ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಇದೆಯಲ್ಲ, ಇಲ್ಲಿ ಆ ಒಂದು ತರಗತಿಗೆ ಸಂಬಂಧಿಸಿದ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಆ ಒಂದು ಮಗುವಿನ ಇಷ್ಟೊತ್ತು ನಾವು ರೋಲ್ ಬ್ಯಾಕ್ ಮಾಡಿದ್ದೀವಲ್ಲ, ಆ ಒಂದು ಮಗುವಿನ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ರಿಸಲ್ಟ್ ಫಾರ್ಮ್ SA2ಗೆ ಸಂಬಂಧಿಸಿದ ರಿಸಲ್ಟ್ ಓಪನ್ ಆಗುತ್ತೆ. ಹೀಗೆ ಓಪನ್ ಆದಮೇಲೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ನಾವು ಗ್ರೇಡ್ಸನ್ನು ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ A ಇದೆ, A+ ಅನ್ನು ಕೊಡ್ತೀನಿ. ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ್ಮೇಲೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ A ಇದ್ದಿದ್ದು A+ ಮಾಡಿದ್ದೀವಿ. ಈಗ ಪುನಃ ಅದೇ ಪ್ರೊಸೀಜರನ್ನು ಫಾಲೋ ಮಾಡಿ. ಇಲ್ಲಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮನ್ನು ಕೂಡ ಸೇಮ್ SA2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೂಪ್ ಇದೆಯಲ್ಲ, ಆ ಒಂದು ಮಗುವಿನ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಪುನಃ ನಮಗೆ ನೆಕ್ಸ್ಟ್ ಇದೇ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಈಗ ಒಂದು ಸಬ್ಜೆಕ್ಟನ್ನು A+ ಮಾಡಿದ್ವಲ್ಲ, ಇಲ್ಲಿ ಅದೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೊದಲು A ಇತ್ತಲ್ಲ, ಅದೇ A ಗ್ರೇಡನ್ನು ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ 1 out of 1 ಸ್ಟೂಡೆಂಟ್ ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಪುನಃ ಇದೇ ರೀತಿ ಬರುತ್ತೆ. ಈಗ ಈ ರೀತಿ ಮಾಡಿದಾಗ ಈಗ ನೆಕ್ಸ್ಟ್ ನಾವು ಪ್ರಮೋಷನ್ ಲಿಸ್ಟಿಗೆ ಹೋಗೋಣ. ಆ ಒಂದು ವಿದ್ಯಾರ್ಥಿಗೆ ಪ್ರಮೋಷನ್ ಆಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡೋಣ. ಇದಕ್ಕೆ ನಾವು ಮೊದಲು ಈ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಪ್ರಮೋಷನ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಮೋಟ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಆಲ್ ಅಂತಲೇ ಇರಲಿ, ಯಾವುದೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಡಿ.
ಆಲ್ ಅಂತ ಇಟ್ಕೊಂಡು ಇಲ್ಲಿ ಅಕಾಡೆಮಿಕ್ ಇಯರ್ 2019-20 ಇರಲಿ. ನೆಕ್ಸ್ಟ್ ಇದಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಈಗ ನೋಡಿದ್ರಲ್ಲ, ಆಗಲೇ 2ನೇ ನಂಬರ್ ವಿದ್ಯಾರ್ಥಿ ನಾಟ್ ಪ್ರಮೋಟೆಡ್ ಇತ್ತು. ಈಗ ಆ ಒಂದು ವಿದ್ಯಾರ್ಥಿ ಸೀರಿಯಲ್ ನಂಬರ್ 1ರಲ್ಲಿ ಪ್ರಮೋಟೆಡ್ ಆಗಿದ್ದಾರೆ. ನಾಟ್ ಪ್ರಮೋಟೆಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಪ್ರಮೋಟ್ ಅನ್ನ ಮಾಡಿಕೊಳ್ಳಬಹುದು. ಇದು ಕೂಡ ಡಿಟೈನ್ ಆದರೆ ರೋಲ್ ಬ್ಯಾಕ್ ಮಾಡಬೇಕಾಗತ್ತೆ. ಡಿಟೈನ್ ಆಗಿಲ್ಲದೆ ಅಡ್ಮಿಷನ್ ಥ್ರೂ TC ಎಂಬ ಸ್ಟೇಟಸ್ ಇದ್ರೆ ಡೈರೆಕ್ಟ್ ಆಗಿ ನಾವು SA2 ಗ್ರೇಡ್ಸ್ ಅನ್ನ ಚೇಂಜ್ ಮಾಡಿಕೊಂಡು ಈ ರೀತಿ ನಾವು ನಾಟ್ ಪ್ರಮೋಟೆಡ್ ಇದ್ದಂತಹ ವಿದ್ಯಾರ್ಥಿಯನ್ನ ನಾವು ಪ್ರಮೋಟೆಡ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ, ನಾಟ್ ಪ್ರಮೋಟೆಡ್ ಇದ್ದಂಥ ವಿದ್ಯಾರ್ಥಿಗಳನ್ನ ಹೇಗೆ ನಾವು ಪ್ರಮೋಟೆಡ್ ಮಾಡಿಕೊಳ್ಳಬೇಕಂತೇಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಹಾಗೂ ಸ್ಯಾಟ್ಸ್ಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.